ಡ್ರಗ್ಸ್ ನೀಡಿ ಯುವತಿಯರ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳ ಬಂಧನದ ಬೆನ್ನಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಶುಗರ್ ಡ್ಯಾಡಿ, ಶುಗರ್ ಬೇಬಿ ಹೆಸರಲ್ಲಿ ನಡೀತಾ ಇತ್ತು ದಂಧೆ. ಶುಗರ್ ಡ್ಯಾಡಿ ಲಿಸ್ಟ್ ಔಟ್ ಮಾಡ್ತಿರುವಂತ ತನಿಖಾಧಿಕಾರಿಗಳು ಖುದ್ದಾಗಿ ಕಮಿಷನರ್ ಸೀಮಂತ್ ಕುಮಾರ್ ರಿಂದಾನೇ ಮಾನಿಟರಿಂಗ್ ಮಾಡಲಾಗ್ತಾ ಇದೆ. ಈ ಶುಗರ್ ಡ್ಯಾಡಿ, ಶುಗರ್ ಬೇಬಿ ಅನ್ನುವಂತ ಹೆಸರಿನಲ್ಲಿ ಏನ್ ದಂಧೆ ನಡೀತಾ ಇತ್ತು ಅಂದ್ರೆ ಯುವತಿಯರನ್ನ ಕರ್ಕೊಂಡು ಹೋಗ್ತಾ ಇದ್ರು, ಎಣ್ಣೆ ನಶೆಲ್ ತೇಲಾಡ್ತಿದ್ರು, ಅವರ ಅತ್ಯಾಚಾರ ಕೂಡ ಆಗ್ತಾ ಇತ್ತು. 25 ವರ್ಷದ ಯುವತಿಯರಿಗೆ ಶುಗರ್ ಬೇಬಿ ಅಂತೇಳಿ ಪಾಸ್ವರ್ಡ್ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. 45 ವರ್ಷ ಮೇಲ್ಪಟ್ಟವರಿಗೆ ಶುಗರ್ ಡ್ಯಾಡಿ ಅನ್ನುವಂತ ಪಾಸ್ವರ್ಡ್ ಅಂತೆ. ನೋಡಿ, ಇವರ ಪಾಸ್ವರ್ಡ್ ಏನು, ಈ ದಂಧೆಯ ಕರಾಳ ಮುಖ ಏನು, ಇದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿ ಪತ್ತೆ ಹಚ್ಚಿದ್ದಾರೆ. ನಿಖಿಲ್ ಆಯೋಜಿಸುತ್ತಿದ್ದಂತ ಪಾರ್ಟಿಗೆ ಉದ್ಯಮಿಗಳು, ಪ್ರಭಾವಿಗಳು ಬರ್ತಾ ಇದ್ರು, ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ರು. ಮೋಜು ಮಸ್ತಿ ಹಣಕ್ಕಾಗಿ ಕೆಲ ಯುವತಿಯರು ಪಾರ್ಟಿಯಲ್ಲಿ ಭಾಗಿಯಾಗ್ತಿದ್ರು, ಶುಗರ್ ಡ್ಯಾಡಿ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶುಗರ್ ಡ್ಯಾಡಿ ಹಾಗೂ ಶುಗರ್ ಬೇಬಿ ಎರಡು ಹೆಸರಲ್ಲಿ ನಡೀತಾ ಇದ್ದಂತ ದಂಧೆ ಇದು. ಶುಗರ್ ಬೇಬಿ ಅಂದ್ರೆ 25 ವರ್ಷದೊಳಗಿನ ಯುವತಿಯರು, ಶುಗರ್ ಡ್ಯಾಡಿ ಅಂದ್ರೆ 45 ವರ್ಷದವರು. ನೋಡಿ, ಈ ಪಾಸ್ವರ್ಡ್ ಇಟ್ಕೊಂಡು ಮಾಡ್ತಾ ಇದ್ದಂಥ ದಂಧೆಯ ಬಗ್ಗೆ ಸ್ವತಃ ಖುದ್ದಾಗಿ ಫೀಲ್ಡಿಗೆ ಇಳಿದಿರುವಂಥ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ಮಾನಿಟರಿಂಗ್ ಮಾಡ್ತಿದ್ದಾರೆ ಈ ಒಂದು ಪ್ರಕರಣವನ್ನ. ನೋಡಿ, ಯುವತಿಯರು ಒಪ್ಪಿದ್ರೆ ಶಾಪಿಂಗ್ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ರು, ಎಲ್ಲಾ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಯುವತಿಯರು ಒಪ್ಪಿಲ್ಲ ಅಂದ್ರೆ ಪಾರ್ಟಿಯಲ್ಲಿ ಖಾಸಗಿ ಫೋಟೋವನ್ನ ತೆಗೆದು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಯುವತಿಯರನ್ನ ಪಟಾಯಿಸೋದಕ್ಕೆ ಅಡ್ಡ ಆಗಿತ್ತು ಜಕ್ಕೂರಿನಲ್ಲಿನ ವಿಲ್ಲಾ. ಅನ್ಯ ರಾಜ್ಯದ ಯುವಕರಿಗೆ ಹಣ ಕೊಟ್ಟು ಯುವತಿಯರಿಗೆ ಇವರು ಗಾಳ ಹಾಕ್ತಾ ಇದ್ರು. ಅದರಲ್ಲೂ 2 ಆಪ್ಷನ್ ಇದೆ, ಒಪ್ಕೊಂಡ್ರೆ ಏನು, ಒಪ್ಕೊಳ್ದೆ ಇದ್ರೆ ಏನು ಅನ್ನೋದ್ರ ಬಗ್ಗೆ. ಒಪ್ಕೊಂಡ್ರೆ ಎಲ್ಲಾ ಖರ್ಚು ಇವ್ರದೆ, ಒಪ್ಕೊಂಡಿಲ್ಲ ಅಂತಂದ್ರೆ ಖಾಸಗಿ ಫೋಟೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಜಕ್ಕೂರ್ನಲ್ಲಿರುವಂತ ವಿಲ್ಲಾನೇ ಇವರಿಗೆ ಮೋಜು ಮಸ್ತಿ ಈ ದಂಧೆ ಮಾಡೋದಕ್ಕೆ ಒಂದು ತಾಣ ಆಗ್ಬಿಟ್ಟಿತ್ತು. ಸದ್ಯ ಇದ್ರ ಬಗ್ಗೆ ಪೊಲೀಸರು ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಯುವಕರಿಗೆ ಹಣ ಕೊಟ್ಟು ಪಟಾಯಿಸೋದಕ್ಕೆ ಹೇಳ್ತಾ ಇದ್ದಂತ ಆರೋಪಿ ನಿಖಿಲ್ ನಂತರ ಯುವತಿಯರ ಜೊತೆ ಮೋಜು ಮಸ್ತಿ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದ. ಪಾರ್ಟಿಗೆ ಭಾಗಿಯಾಗಿದ್ದ ಯುವತಿಯರಿಗೆ ಶುಗರ್ ಡ್ಯಾಡಿ ಅಂತೇಳಿ ಅಪ್ರೋಚ್ ಮಾಡ್ತಿದ್ದ, ಆ ಪಾರ್ಟಿಗೆ ಅಪ್ರೋಚ್ ಮಾಡ್ತಾ ಇದ್ದ. ಯುವತಿಯರು ಒಪ್ಪಿದ್ರೆ ಬೇರೆ ಬೇರೆ ಕಡೆ ಪಾರ್ಟಿ ಆಯೋಜನೆ ಆಗ್ತಾ ಇತ್ತು, ಒಪ್ಪದೇ ಇದ್ರೆ ಯುವತಿಯರಿಗೆ ಮದ್ಯಪಾನ ಮಾಡಿಸಿ ಖಾಸಗಿ ಫೋಟೋ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ರು, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರು. ನಗರದ ಕೆಲ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ನಿಖಿಲ್ ಆರೋಪಿಗಳ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ನೋಡಿ, ಇಲ್ಲಿ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವಾಗಿರುವಂತ ನಿಖಿಲ್ ಮೊಬೈಲ್ ಕಸ್ಟಡಿಯಲ್ಲಿದ್ರೂ ಕೂಡ ಪೊಲೀಸರ ವಶಕ್ಕೆ ಮೊಬೈಲ್ ಕೊಡದೆ ಕಳ್ಳಾಟ ಆಡ್ತಿದ್ದಾನೆ. ನಿಖಿಲ್ ಬಂಧನಕ್ಕೂ ಮುನ್ನ ಮಲ್ಲೇಶ್ವರಂ ಠಾಣೆಗೆ ಕಂಪ್ಲೇಂಟ್ ಕೊಡಲಾಗಿತ್ತು. ಸಂತ್ರಸ್ತೆ ಮತ್ತೊಬ್ಬ ವ್ಯಕ್ತಿ ವಿರುದ್ಧ ದೂರು ನೀಡಿದ್ದಂತಹ ನಿಖಿಲ್ ಮಾನಹಾನಿ ಮಾಡೋದಾಗಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಈ ಸಂಬಂಧ ಸಾಕ್ಷ್ಯ ಸಮೇತ ಮಲ್ಲೇಶ್ವರಂ ಠಾಣೆಗೆ ಕಂಪ್ಲೇಂಟ್ ದಾಖಲಾಗಿತ್ತು. ಮೊಬೈಲ್ನಲ್ಲಿದ್ದಂಥ ಕೆಲ ಫೋಟೋ ಸಮೇತ ನಿಖಿಲ್ ದೂರು ಕೊಟ್ಟಿದ್ದ.